ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ ಬಾತ್. ಗೈಸ್, ಇವತ್ತಿನ ದಿನ ಒಂದು ನ್ಯೂಸ್ ಬಂತು, ಮೋಸ್ಟ್ ಅವೈಟೆಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಏನಪ್ಪ ನ್ಯೂಸು ಅಂತ ಹೇಳಿದ್ರೆ, ಇನ್ಫ್ಲೇಷನ್ ಒಂದು ಡೇಟಾ. ಸೊ ಹೆಂಗಿದೆ, ಏನಿದೆ ಇನ್ಫ್ಲೇಷನ್ ಡೇಟಾ ನಮಗೆ ಏನು ಹೇಳುತ್ತೆ? ರೇಟ್ ಕಟ್ ಮಾಡ್ತಾರಾ? ಇನ್ಫ್ಲೇಷನ್ ಕಡಿಮೆ ಬಂದಿದೆಯಾ, ಜಾಸ್ತಿ ಬಂದಿದೆಯಾ? ಸೊ ಇನ್ಫ್ಲೇಷನ್ ಕಡಿಮೆ ಬಂದಿದೆ ಅಂತ ಹೇಳಿದ್ರೆ ರೇಟ್ ಕಟ್ನ ಪಾಸಿಬಿಲಿಟೀಸ್ ಇರುತ್ತೆ. ಅದೇ ಇನ್ಫ್ಲೇಷನ್ ಜಾಸ್ತಿ ಬಂದಿದೆ ಅಂದರೆ ರೇಟ್ಸ್ನ ಜಾಸ್ತಿ ಮಾಡ್ತಾರೆ. ಸೊ ನೋಡೋಣ ಏನಾಗಿದೆ, ಏನು ಬಂದಿದೆ ಅಂತ ಹೇಳ್ಬಿಟ್ಟು. ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು, ಇಂಡಿಯನ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸು, ಸೊ CPI ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸು. ಸೊ ಈ ಒಂದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸು ಈ ಟೈಮ್ಗೆ ಅಂದರೆ ಏನು ಇವಾಗ ಮಾರ್ಚ್ ತಿಂಗಳು ನಡೀತಿದೆಯಲ್ಲ, ಸೊ ಇದರ ಪ್ರೀವಿಯಸ್ ಮಂತು ಫೆಬ್ರವರಿ ತಿಂಗಳಿನ ಒಂದು ಇನ್ಫ್ಲೇಷನ್ ಡೇಟಾ. ಸೊ ಅದು ಫಾರ್ಕಾಸ್ಟ್ ಎಷ್ಟು ಮಾಡಿದರು ಅಂದರೆ ಒಂದು ಅಂದಾಜು ಎಷ್ಟು ಬರಬೇಕಂತ ಲೆಕ್ಕಾಚಾರ ಹಾಕಿದ್ರು ಅಂತ ಹೇಳಿದ್ರೆ 5.02 5.02% ಅಷ್ಟು ಬರಬೇಕು ಅಂತ ಹೇಳ್ಬಿಟ್ಟು ಒಂದು ಅಂದಾಜನ್ನು ಇಟ್ಟಿದ್ರು. ಬಟ್ ಅದೇನಾಯಿತು, ಬಂದಿದ್ದು ಆ್ಯಕ್ಚುಯಲ್ಲು ಇಲ್ಲಿದೆ ನೋಡಿ, ರೆಡ್ ಕಲರಲ್ಲಿ 5.09 ಅಂತ ಹೇಳಿದ್ರೆ ಜಾಸ್ತಿ ಬಂತು. 5.02 ಬರಬೇಕಾಗಿದ್ದು 5.09. ಸೊ ಓಕೆ, ಎನಿಹೌ ಒಂದು ರ್ಯಾಂಡಮ್ ಆಗಿ ಅಂದರೆ 6% ಕೆಳಗಡೆ ಇದೆ, 6%ಗಿಂತ ಒಳ್ಳೇದಿದೆ. ಅಂದರೆ ನಾವೊಂದು ಒಳ್ಳೆ ನಾವು ಅಂದ್ಕೊಂಡಿದ್ದೀವಿ ಆ ಟ್ರ್ಯಾಕಲ್ಲೇ ಹೋಗ್ತಿದ್ದೀವಿ ಅಂತ ಅರ್ಥ. ಬಟ್ ನಮ್ಮ RBI ಗವರ್ನರ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಇದು 4% ತನಕ ಬರಬೇಕು, ಆವಾಗ ಚೆನ್ನಾಗಿರುತ್ತೆ, ಅದುವಾಗ ಓಕೆ ಅಂತ ಹೇಳ್ಬೋದು ಅಂತ. ಬಟ್ ಎನಿಹೋ 6%ಗಿನ ನಮಗೆ ಕೆಳಗಡೆ ಬಂದಿದೆ, ಅಂದರೆ 6%ಗಿನ ಒಳಗಡೆ ಬಂದಿದೆ. ಸೊ ಓಕೆ ಫೈನ್, ಎಲ್ಲ ನಾವು ಅಂದ್ಕೊಂಡಂಗೆ ನಡೀತಿದೆ, ಒಂದು ಟ್ರ್ಯಾಕಲ್ಲಿ ಹೋಗ್ತಿದೆ ಅಂತ ಹೇಳ್ಬಿಟ್ಟು. ಇದು ಒಂದು ಕಡೆ ಆದರೆ ನಮಗೆ ಮೇಯ್ನಾಗಿ US ಮಾರ್ಕೆಟ್, ಏನು ಅಮೇರಿಕಾ ಇದೆ, ಸೊ ಅಮೇರಿಕಾದ ಇನ್ಫ್ಲೇಷನ್ ಡೇಟಾ ಅದು ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ. ಅಂತ ಹೇಳಿದ್ರೆ ಅಮೇರಿಕನ್ ಇನ್ಫ್ಲೇಷನ್ ಡೇಟಾ ಏನಿದೆ, ಸೊ ಅದು ಆ ಒಂದು ಸ್ಟಾಕ್ ಮಾರ್ಕೆಟ್ ಮೇಲೆ, ಯಾರ ಸ್ಟಾಕ್ ಮಾರ್ಕೆಟ್ ಮೇಲೆ? ಅಮೇರಿಕನ್ ಸ್ಟಾಕ್ ಮಾರ್ಕೆಟ್ ಮೇಲೆ ಡೋ ಜೋನ್ಸ್ ಹೆಂಗೆ ಬಿಹೇವ್ ಮಾಡುತ್ತೋ, ಹೆಂಗೆ ಪರ್ಫಾರ್ಮ್ ಮಾಡುತ್ತೋ, ಅದೇ ಥರನಾಗಿ ನಮ್ಮ ಇಂಡಿಯನ್ ಮಾರ್ಕೆಟ್ ಕೂಡ ಪರ್ಫಾರ್ಮ್ ಮಾಡುತ್ತೆ. ಅದು ಕೂಡ ಇವತ್ತೇ ಬಂದಿದೆ, ಯಾವುದೋ US ಒಂದು ಇನ್ಫ್ಲೇಷನ್ ಡೇಟಾ. ಸೊ ಯಾವ ಥರ ಬಂದಿದೆ ಆ ಇನ್ಫ್ಲೇಷನ್ ಡೇಟಾ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಓಕೆ, ಅದೊಂದು ಕಡೆ ಆದರೆ ಇನ್ನೊಂದು ನೋಡಿ, Q4 ಅಪ್ಕಮಿಂಗ್, ಇವಾಗ Q4 ಒಂದು ಇನ್ಫ್ಲೇಷನ್ ಎಷ್ಟು ಇರಬೇಕಪ್ಪ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಒಂದು ಟಾರ್ಗೆಟು 5% ಇರಬೇಕು, 5% ಒಳಗಡೆ ಇರಬೇಕು ಅಂತಕ್ಕಂಥದ್ದು ನಮ್ಮ ಒಂದು RBIಯಿಂದ ಒಂದು ಟಾರ್ಗೆಟು. ಸೊ ಓಕೆ, Q4 ಅಂತ ಹೇಳಿದ್ರೆ ಅದ್ರಲ್ಲಿ ಯಾವ್ದಾವ್ದು ಬರುತ್ತಪ್ಪ ಅಂತ ಹೇಳಿದ್ರೆ, ಇವಾಗ ಜಾನ್ವರಿ, ಫೆಬ್ಬು, ಹಾಗೆಯೇ ಮಾರ್ಚು. ಓಕೆ, ಇವಾಗ ನಮ್ಮ ಹತ್ರ ಪ್ರೆಸೆಂಟಲ್ಲಿ ಜನವರಿ ಮತ್ತು ಫೆಬ್ರವರಿಯ ಒಂದು ಡೇಟಾ ಇದೆ. ನೀವು ಇಲ್ಲಿ ನೋಡ್ಬೋದು, ಜಾನ್ ಫೆಬ್ ಬ್ರಾಕೆಟಲ್ಲಿ ಇದೆಯಲ್ಲ, ಜನವರಿ ಮಂತಿಂದು ಫೆಬ್ರವರಿಗೆ ಬರುತ್ತೆ, ಫೆಬ್ರವರಿ ಮಂತಿಂದು ಮಾರ್ಚಿಗೆ ಬರುತ್ತೆ, ಆ ಥರ. ಸೊ ಇಲ್ಲಿ ನೋಡಿ, ಜನವರಿ ಮಂತಿಂದು ಇದು ಫೆಬ್ರವರಿ ಮಂತಿಂದು ಮಾರ್ಚಲ್ಲಿ ಬಂತು, ಅಂದರೆ ಇವಾಗ. ಓಕೆನಾ? ಓಕೆ ಫೈನ್. ಆ್ಯಕ್ಚುಯಲ್ ಎಷ್ಟು ಬಂತಿದೆ ಇಲ್ಲಿದೆ. ಸೊ ನಮ್ಮ ಹತ್ರ 2 ಡೇಟಾ ಇದೆ. ಆ 2 ಡೇಟಾನ ಇಟ್ಕೊಂಡ್ಬಿಟ್ಟು ನಾವು ನೆಕ್ಸ್ಟ್ ಮಂತ್ ಅಂದರೆ ಮಾರ್ಚಲ್ಲಿ ಎಷ್ಟು % ಬರಬೇಕು, ಎಷ್ಟು % ಬಂದರೆ ಗೌರ್ಮೆಂಟ್ ಅವ್ರು ಹೇಳಿರೋ ಪ್ರಕಾರ 5%ಅನ್ನು ನಾವು ರೀಚ್ ಆಗಬಹುದು. ಅಂದರೆ ಇನ್ಫ್ಲೇಷನ್ ಡೇಟಾ ಯಾವುದೋ, ಈ ಡೇಟಾ ಇಲ್ಲಿ ಆ್ಯಕ್ಚುಯಲ್ ಅಂತ ಏನು ರೆಡ್ ಕಲರಲ್ಲಿ ಇದೆಯಲ್ಲ, ಈ ಡೇಟಾ ಎಷ್ಟು ಬಂದರೆ ನಾವು ಅಂದ್ಕೊಂಡಂಗೆ 5% ಒಳಗಡೆ ರೀಚ್ ಆಗ್ತೀವಿ ನಾವು ಅನ್ನೋಕ್ಕಂಥದ್ದನ್ನು ಕ್ಯಾಲ್ಕುಲೇಷನ್ ಮುಖಾಂತರ ನೋಡೋಣ. ಇಲ್ಲಿ ನೋಡ್ರಿ, ಇಲ್ಲಿ 5.09 5.10. ಸೊ ನಾವು ಕೂಡಿದ್ರೆ 10.19. ಇದನ್ನು 5ಇಂದ ಮಲ್ಟಿಪ್ಲೈಟ್ ಮಾಡಿದರೆ 5 × 3 15. ಆ 15 ಮೈನಸ್ ಬಂದಿರತಕ್ಕಂಥ ಏನು ವ್ಯಾಲ್ಯೂ 10.19 ಡಿಡಕ್ಟ್ ಮಾಡಿದ್ರೆ 4.81 ವ್ಯಾಲ್ಯೂ ಬರುತ್ತೆ. ಸೊ ಮಾರ್ಚಲ್ಲಿ ಬರ್ತಕ್ಕಂಥ ಇನ್ಫ್ಲೇಷನ್ ಡೇಟಾ ನಮಗೆ 4.81 ಅಷ್ಟು ಬರಬೇಕು. 4.81 ಕಡಿಮೆ ಬಂದರೆ ದಟ್ಸ್ ಗ್ರೇಟ್, ಫೈನ್, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದೇನೇ 4.81 ಜಾಸ್ತಿ ಹೋದರೆ ಮುಗೀತು ಕತೆ.
ಕತೆ ಮುಗೀತು ಅಂತ ಹೇಳಿದ್ರೆ ಏನು ನಿಫ್ಟಿ 50 ಕ್ರ್ಯಾಶು ಅಂತ ಹೇಳಲ್ಲ, ಏನೋ ಒಂದು ಲೈಟಾಗಿ ಏನು ಏನೋ ರೀಸನ್ ಮಾರ್ಕೆಟ್ ಬೀಳೋಕ್ಕೆ ಏನೋ ಒಂದು ರೀಸನ್ ಅಂತ ಹೇಳ್ಬೋದು. ಅದೇ 4.81 ಬಂದರೆ ಏನು ಇಲ್ಲಿ ಮುಂಚೆನೇ ನಾನು ನಿಮಗೆ ತೋರಿಸಿದೆ, Q4ಗೆ 5% ಏನು ಟಾರ್ಗೆಟ್ ಇಟ್ಟಿದ್ದಾರೆ. ಸೊ ಅದನ್ನು ಅವರು ರೀಚ್ ಮಾಡ್ಬೋದು, ನಾವು ರೀಚ್ ಮಾಡಬಹುದು. ಸೊ ನೋಡೋಣ ನೆಕ್ಸ್ಟ್ ಮಾರ್ಚಲ್ಲಿ ಯಾವ ಥರ ಬರುತ್ತೆ ಡೇಟಾ ಅಂತ ಹೇಳ್ಬಿಟ್ಟು. ಓಕೆ, ಈಗ ಏನು ಸ್ಕ್ರೀನ್ ಮೇಲೆ ನೀವು ನೋಡ್ತಿದ್ದೀರಾ ಇದು ಹಿಸ್ಟಾರಿಕಲ್ ಡೇಟಾ. ಸೊ ಈ ಒಂದು ಡೇಟಾ US ಮಾರ್ಕೆಟ್ನ ಡೇಟಾ. ಇಲ್ಲಿ ನೋಡ್ಬೋದು ನೀವು ಮಾರ್ಚ್ 12, 2024ಗೆ ಮಾರ್ಚ್ 12, 2024ಗೆ US ಮಾರ್ಕೆಟ್ ಡೇಟಾ ಬಂತು. ಆ್ಯಕ್ಚುಯಲ್ ಏನಾಗಿದೆ ಫೋರ್ಕಾಸ್ಟ್ ಮಾಡಿದ್ದು, ನಾನು ಮುಂಚೆನೇ ಹೇಳಿದ್ನಲ್ಲ US ಮಾರ್ಕೆಟ್ದು ಕೂಡ US ಅವ್ರದ್ದು ಇನ್ಫ್ಲೇಷನ್ ಡೇಟಾನು ಕೂಡ ಇವತ್ತೇ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದೇ ಡೇಟಾ 3.1 ಅಂದಾಜು ಮಾಡಿದರು, ಅಂದರೆ ಇಷ್ಟು ಬರಬೇಕು ಅಂತ ಮುಂಚೆನೇ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ರು. ನಾನು ಹಿಂದೆ ಕ್ಯಾಲ್ಕುಲೇಷನ್ ತೋರಿಸಿದಲ್ಲ, ಈ ಥರ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಇಟ್ಟಿರ್ತಾರೆ 3.1% ಬರಬೇಕು ಅಂತ ಹೇಳ್ಬಿಟ್ಟು. ಆದರೆ ಅದೇನಾಯಿತು 3.2% ಅಷ್ಟು ಬಂತು. ಸೊ ಏನಾಗುತ್ತೆ ಇವಾಗ, ಜಾಸ್ತಿ ಬಂದ್ಬಿಟ್ಟು ಇನ್ನೇನು ನಾಳೆ ಮಾರ್ಕೆಟು ಬುರ್ರ ಅಂತ ಬಿದ್ದುಬಿಡುತ್ತೆ. ದಯವಿಟ್ಟು ಹಂಗಲ್ಲ. ಸೊ ಎಲ್ಲ ಒಂದು ಕಡೆ ಒಂದು ಬಿಯರ್ಗಳು ಏನಿರ್ತಾರೆ, ಸೊ ಲೈಟಾಗಿ ಆ್ಯಕ್ಟಿವೇಟ್ ಆಗ್ತಾರೆ. ಸೊ ಅದೆಲ್ಲದಕ್ಕೂ ನೋಡೋದಕ್ಕೆ ನಮ್ಗೆ ಎಲ್ಲಿ ಸಿಗುತ್ತಪ್ಪ ಅಂತ ಹೇಳಿದ್ರೆ ಡೋ ಜಾನ್ಸ್ ಏನು ಇಂಡೆಕ್ಸ್ ಇದೆ. ಸೊ ಆ ಡೋ ಜಾನ್ಸ್ ಇಂಡೆಕ್ಸ್ನ ನೋಡಿ ಒಂದು ಸಲ. ಸೊ ಯಾವ ಥರ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ, ಯಾವ ಥರ ಕ್ಲೋಸಿಂಗ್ ಕೊಡುತ್ತೆ. ನಮ್ಮ ಇಂಡಿಯನ್ ಮಾರ್ಕೆಟ್ ಪ್ರಕಾರ ಹತ್ತತ್ರ 12:30 ಹಾಗೆ 1 ಗಂಟೆ ಅಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ. ರಾತ್ರಿ ಹೇಳ್ತಿದ್ದೀನಿ ನಾನು, 12:30 1 ಗಂಟೆ ಅಷ್ಟೊತ್ತಿಗೆ ಮಾರ್ಕೆಟು ಕ್ಲೋಸ್ ಆಗುತ್ತೆ, ಯಾವುದು US ಮಾರ್ಕೆಟು. ಸೊ ಆವಾಗ ನಮಗೆ ಒಂದು ಹಿಂಟ್ ಸಿಗುತ್ತೆ ಯಾವ ಥರ ಕ್ಲೋಸ್ ಆಯಿತು. ಸೊ ಅದೇ ಥರನಾಗಿ ನಮ್ಮ ಇಂಡಿಯನ್ ಮಾರ್ಕೆಟ್ ಕೂಡ ಅದೇ ಥರನಾಗಿ ಪರ್ಫಾರ್ಮೆನ್ಸ್ ಮಾಡುತ್ತೆ. ಆಲ್ಮೋಸ್ಟ್ ಅದೇ ಥರನಾಗೂ ಓಪನ್ ಆಗುತ್ತೆ, ಪರ್ಫಾರ್ಮೆನ್ಸ್ ಕೂಡ ಹಂಗೇ ಇರುತ್ತೆ. ಸೊ ನೋಡೋಣ ಯಾವ್ಯಾವ ಥರ ಮಾರ್ಕೆಟಲ್ಲಿ ಹಿಂಗೆ ಬರುತ್ತೆ, ಏನು ಹೆಂಗೆ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಹಾಗೆಯೇ ನೀವು ಅದ್ರ ಜೊತೆಗೇ ಏನು ನಡೀತಾ ಇದೆ ಇವಾಗ, ಈಗ ಆಲ್ರೆಡಿ ಏನು ವಿಡಿಯೋ ಮಾಡ್ತಿದ್ದೀನಲ್ಲ, ಸೊ ಇದೇ ಮೂಮೆಂಟಲ್ಲಿ ನೀವು ನೋಡಬೇಕು ಅಂತ ಹೇಳಿದ್ರೆ ಡೋ ಜಾನ್ಸ್ನ ಫ್ಯೂಚರ್ಸ್ ಇರುತ್ತೆ. ಸೊ ಈ ಡೋ ಜಾನ್ಸ್ನ ಫ್ಯೂಚರನ್ನು ನೀವು ಟ್ರ್ಯಾಕ್ ಮಾಡಿ ಒಂದ್ಸಲ. ಸೊ ಅಲ್ಲೇ ಕೂಡ ನಿಮಗೊಂದು ಹಿಂಟ್ ಗೊತ್ತಾಗ್ಬಿಡುತ್ತೆ. ಡೋ ಜಾನ್ಸ್ ಫ್ಯೂಚರು ಒಂಥರ 24 hour ಕೂಡ ಆ ಮಾರ್ಕೆಟ್ ಇರುತ್ತೆ. ಆ ಫ್ಯೂಚರ್ಸ್ನ ನೀವು ನೋಡಿದ್ರೆ ಅಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಇದು ಇಲ್ಲಿ ತನಕ ಬಂದಿರತಕ್ಕಂಥ ಒಂದು ಇನ್ಫ್ಲೇಷನ್ನ ಡೇಟಾ. ಸೊ ಇನ್ಫ್ಲೇಷನ್ ಡೇಟಾ ತುಂಬಾ ಒಂದು ಏನಂತ ಹೇಳ್ತಾರೆ ಇಂಪ್ಯಾಕ್ಟ್ ಕೊಡ್ತಕ್ಕಂಥ ಡೇಟಾ ಅದು. ಇದೇನೇ ತುಂಬ ಜಾಸ್ತಿ ಬಂದ್ರೂ ಮಾರ್ಕೆಟ್ ತುಂಬಾ ಮೂಮೆಂಟಮ್ ಕೊಡುತ್ತೆ, ತುಂಬ ಕಡಿಮೆ ಬಂದ್ರೂ ಕೂಡ ಮೂಮೆಂಟಮ್ನ ಕೊಡುತ್ತೆ. ಸೊ ತಿಳ್ಕೊಳ್ಳಿ ಇದನ್ನು. ಸೊ ಯಾಕೆ ಮಾರ್ಕೆಟ್ ಮೂವ್ ಆಗ್ತಿದೆ ಏನಿದೆ ಅಂತ ಹೇಳ್ಬಿಟ್ಟು. ಸೊ ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ. ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.